ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯನಯನ ಕುಕಿಂಗ್ ಚಾನಲ್. ನಾನು ಸುಷ್ಮಾ. ಬನ್ನಿ, ಇವತ್ತು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಬೆಳಗಾವಿ ಕುಂದಾನ ಯಾವ ಥರ ಮಾಡೋದು ಮನೆಯಲ್ಲಿ ಸುಲಭವಾಗಿ ನಾನು ತೋರಿಸಿಕೊಡ್ತಾ ಇದ್ದೀನಿ. ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಲೀಟರ್ ಆಗೋಷ್ಟು ಹಾಲನ್ನು ಸೇರಿಸ್ಕೊತಾ ಇದ್ದೀನಿ. ನೀವು ಯಾವ ಹಾಲು ಬಳಸ್ತೀರೋ ಆ ಹಾಲನ್ನು ನೀವು ಹಾಕೋಬಹುದು. ನೋಡಿ, ನಾನು ನಂದಿನಿ ಹಾಲನ್ನು ತಗೊಂಡಿದ್ದೀನಿ 2 ಪ್ಯಾಕೆಟು. 1 ಲೀಟರ್ ಹಾಲಲ್ಲಿ ನಾನು ಕುಂದಾನ ಮಾಡಿ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ನಾವು ಜೋರ ಉರಿಲಿ ಹಾಲನ್ನು ಕುದಿಸ್ಕೋಬೇಕಾಗುತ್ತೆ. ನೋಡಿ, ಲೋ ಫ್ಲೇಮಲ್ಲಿಟ್ಟರೆ ಲೇಟ್ ಆಗಿಬಿಡುತ್ತೆ ಮಾಡೋದಕ್ಕೆ. ಒಂದು ಅರ್ಧ ಗಂಟೆ ಆದರೂ ನಾವು ತಾಳ್ಮೆಯಿಂದ ಈ ಸ್ವೀಟನ್ನ ಮಾಡ್ಕೋಬೇಕಾಗುತ್ತೆ. ನೋಡಿ, ಚೆನ್ನಾಗಿ ಕುದೀತಾ ಇದೆ ಕೂಡ. ಇದು 1 ಲೀಟರ್ ಹಾಲು ಅರ್ಧ ಲೀಟರ್ ಆಗೋವರೆಗೂ ನಾವು ಜೋರ ಉರಿ ಇಟ್ಕೊಂಡು ಕಾಯಿಸ್ಕೋಬೇಕಾಗುತ್ತೆ. ಮಧ್ಯದಲ್ಲಿ ನಾವು ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ಉಕ್ಕಿ ಹೋಗೋ ಸಾಧ್ಯತೆ ಇರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಸ್ವೀಟು. ನೀವು ಯಾವಾಗಲೂ ತಿಂದಿರ್ತೀರಾ ಅಂದ್ಕೊಂಡಿರ್ತೀನಿ. ಇಲ್ಲ ಅಂದರೆ ನೀವು ಒಂದ್ಸತಿ ಟ್ರೈ ಮಾಡಿ. ನಾನು ಹೇಳೋ ಮೆಥಡಲ್ಲಿ ಸರಿಯಾದ ಮೆಜರ್ಮೆಂಟಲ್ಲಿ ಮಾಡಿ ನೀವು ಕೂಡ ಬೆಳಗಾವಿ ಕುಂದಾನ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬಹುದು ಫ್ರೆಂಡ್ಸ್. ನೋಡಿ, ಇವಾಗ ಚೆನ್ನಾಗಿ ಕಾಯಿಸ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ನೋಡಿ, ಹಾಲು ಕೂಡ ಕಡಿಮೆ ಆಗಿದೆ. 1 ಲೀಟರ್ ಹಾಲನ್ನು ನಾನು ಅರ್ಧ ಲೀಟರ್ ಆಗೋವರೆಗೂ ಕಾಯಿಸ್ಕೊಂಡಿದ್ದೀನಿ. ಈ ಟೈಮಲ್ಲಿ 1 ಕಪ್ ಆಗುವಷ್ಟು ಗಟ್ಟಿ ಮೊಸರನ್ನ ಸೇರಿಸ್ಕೋಬೇಕಾಗುತ್ತೆ ಹಾಲಿಗೆ. ಹಾಗೆ ಇಲ್ಲಿ ಅರ್ಧ ಕಪ್ಪಷ್ಟು ಸಕ್ಕರೆ ಕೂಡ ಸೇರಿಸ್ಕೋಬೇಕಾಗುತ್ತೆ. ಹಾಲು ನೋಡಿ, 1 ಲೀಟರ್ ಹಾಲನ್ನು ನಾವು ಅರ್ಧ ಲೀಟರ್ ಆಗೋವರೆಗೂ ಚೆನ್ನಾಗಿ ಕಾಯಿಸ್ಕೋಬೇಕು. ಆದಮೇಲೆ ನಾವು 1 ಕಪ್ಪಷ್ಟು ಮೊಸರು, ಅರ್ಧ ಕಪ್ಪಷ್ಟು ಸಕ್ಕರೆನ ಸೇರಿಸ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಮಿಕ್ಸ್ ಮಾಡ್ತಾ ಮಾಡ್ತಾ ಹಾಲು ಕೂಡ ಒಡೆದೋಗುತ್ತೆ. ಅದನ್ನೇ ನಾವು ಕುಂದಾನ ಮಾಡ್ಕೋಬಹುದು. ಯಾವ ಥರ ಅಂತ ತೋರಿಸ್ಕೊಡ್ತೀನಿ ನೋಡಿ. ಇವಾಗಲೂ ಕೂಡ ಅಷ್ಟೇ ಜೋರ ಉರಿಲೇನೆ ನಾವು ಚೆನ್ನಾಗಿ ಹಾಲನ್ನ ಕುದಿಸ್ಕೋಬೇಕು. ಹಾಗೆ ಇನ್ನೊಂದು ಕಡೆ ಒಲೆ ಮೇಲೆ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಅರ್ಧ ಕಪ್ಪಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾನು ನೀರೇನು ಸೇರಿಸ್ತಾ ಇಲ್ಲ, ಬರೀ ಸಕ್ಕರೆನೇ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಕ್ಯಾರಮೆಲ್ನ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಲೋ ಫ್ಲೇಮಲ್ಲೇನೆ ಸಕ್ಕರೆನ ನಾವು ಚೆನ್ನಾಗಿ ಕರಗಿಸ್ಕೋಬೇಕು. ನೋಡಿ, ಇವಾಗ ಗಂಟು ಆಗ್ತಾ ಇದೆಯಲ್ವಾ, ಇನ್ನೂ ಅದು ಸ್ವಲ್ಪ ಹೊತ್ತು ಕೈ ಆಡಿಸ್ತಾನೆ ಇರಬೇಕು. ನೋಡಿ, ಕಲರ್ ಚೇಂಜ್ ಆಗಬೇಕು, ಕೆಂಪಗೆ ಆಗಬೇಕು. ಅಲ್ಲಿವರೆಗೂ ನಾವು ಕ್ಯಾರಮೆಲ್ನ ರೆಡಿ ಮಾಡ್ತಾನೆ ಇರಬೇಕು. ನೋಡಿ, ಈ ಥರ ಯಾವುದೇ ಕಾರಣಕ್ಕೂ ಜೋರ ಉರಿ ಇರಬೇಡಿ, ನಿಧಾನಕ್ಕೆ ನೋಡಿ ಈ ಥರ ಮಿಕ್ಸ್ ಮಾಡ್ತಾ ಮಾಡ್ತಾ ಕಲರ್ ಚೇಂಜ್ ಆಗುತ್ತೆ. ಕ್ಯಾರಮೆಲ್ ಕಲರು ನೋಡಿ ಈ ಥರ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಅರ್ಧ ಕಪ್ಪು ಹಾಲಲ್ಲಿ ಹಾಕಿದ್ದೀನಿ ಸಕ್ಕರೆನ, ಇಲ್ಲಿ ಅರ್ಧ ಕಪ್ನ ಕ್ಯಾರಮೆಲ್ ಮಾಡ್ಕೋತಾ ಇದ್ದೀನಿ. ಇವಾಗ ನೋಡಿ, ಕ್ಯಾರಮೆಲ್ನ ನಾವು ಆ ಹಾಲಿಗೆ ಸೇರಿಸ್ಕೋತಾ ಇದ್ದೀನಿ. ನೋಡಿ, ಹಾಲು ಕೂಡ ಚೆನ್ನಾಗಿ ಒಡೆದೋಗಿದೆ ಅಲ್ವಾ. ಮೊಸರು ಸೇರಿಸಿದ ಮೇಲೆ ಈ ಥರ ಒಡೆದು ಹೋಗುತ್ತೆ. ನೋಡಿ, ಮನೇಲೆ ನೀವು ಕೋವಾ ಎಲ್ಲ ಮಾಡ್ತಿರಲ್ಲ ಅದೇ ಥರನೇ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕ್ಯಾರಮೆಲ್ನ ಹಾಲಿಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈ ಸ್ವಲ್ಪ ಕೂಡ ಬಿಡಬಾರ್ದು, ಇಲ್ಲಾಂದರೆ ಸಕ್ಕರೆ ಎಲ್ಲ ಗಂಟು ಆಗ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿ, ಒಂದು ಕೈಯಿಂದ ಹಾಕ್ತಾ ಇನ್ನೊಂದು ಕೈಯಿಂದ ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿ, ಗಂಟು ಏನಾದ್ರು ಇದ್ರೂ ಕೂಡ ಒಡೆದೋಗುತ್ತೆ ಸಕ್ಕರೆದು, ಏನೂ ನಿಮ್ಗೆ ತೊಂದರೆ ಇಲ್ಲ, ಭಯ ಬೇಡ ನಿಮಗೆ. ನೋಡಿ, ನಿಧಾನಕ್ಕೆ ನಾವು ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿ, ಒಂದು ಅರ್ಧ ಗಂಟೆ ನಾವು ಫ್ರೀ ಟೈಮ್ ಮಾಡಿಕೊಂಡು ಈ ಕುಂದಾನ ನೀವು ಮಾಡ್ಕೋಬೇಕಾಗುತ್ತೆ. ದಿಢೀರಾಗಿ ಮಾಡಿಕೊಂಡ್ರೆ ನಿಮಗೆ ಕುಂದ ರೆಡಿ ಆಗಲ್ಲ. ನೋಡಿ, ಇವಾಗ ಚೆನ್ನಾಗಿ ಆ ನೀರೆಲ್ಲ ನಮಗೆ ಇಂಗಬೇಕು, ಗಟ್ಟಿಯಾಗಿ ನಮಗೆ ಕುಂದ ರೆಡಿ ಆಗಬೇಕು ಫ್ರೆಂಡ್ಸ್. ಹಾಗೆ ಇಲ್ಲಿ ಏಲಕ್ಕಿ ಪುಡಿನ 1-2 ಕುಟ್ಟಿ ಹಾಕೋತಾ ಇದ್ದೀನಿ. ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಶನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರ್ತದೆ ಫ್ರೆಂಡ್ಸ್. ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು. ನೋಡಿ, ಇವಾಗ ಕಲರು ಕೂಡ ಚೇಂಜ್ ಆಗಿದೆ, ಕಡಿಮೆ ಕೂಡ ಆಗ್ತಾ ಇದೆ. ಅಲ್ಲಿರೋ ನೀರೆಲ್ಲ ಫುಲ್ಲು ಕಡಿಮೆ ಆಗಬೇಕು, ನಮಗೆ ಗಟ್ಟಿಯಾಗಿ ಕುಂದ ರೆಡಿ ಆಗಬೇಕು ಫ್ರೆಂಡ್ಸ್. ಅಲ್ಲಿವರೆಗೂ ನಾವು ಜೋರ ಉರಿಲೇನೆ ಇದನ್ನು ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ತಾನೆ ಇರಬೇಕು ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಆದಷ್ಟು ನಾವು ಮನೆಯಲ್ಲೇ ಇರೋ ಸಾಮಗ್ರಿಗಳಲ್ಲಿ ಬಳಸಿ ಯಾವ ಥರ ಸಿಂಪಲ್ಲಾಗಿ ಅಡುಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇರ್ತೀವಿ. ಹಾಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ನೋಡಿ, ಇವಾಗ ಆಲ್ಮೋಸ್ಟ್ ನೀರು ಕೂಡ ಕಡಿಮೆ ಆಗ್ತಾ ಬರ್ತಾ ಇದೆ. ನೋಡಿ, ಈ ಟೈಮಲ್ಲೂ ಕೂಡ ಒಲೆ ಜೋರಾಗಿಯೇ ಇರಬೇಕು, ಕೈ ಮಾತ್ರ ಬಿಡಬಾರ್ದು. ಹಾಗೆ ಮಿಕ್ಸ್ ಮಾಡ್ತಾ 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 ನಾವು ನೀರು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಸ್ವೀಟು. ನೀವು ಯಾವಾಗಾದರೂ ಫ್ರೀ ಇದ್ದಾಗ ಒಂದ್ಸತಿ ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮಗೆ ಎಷ್ಟು ರುಚಿಯಾಗಿ ಬಂದಿದೆ. ಬೆಳಗಾವಿಯಲ್ಲೇ ಇದು ಯಾಕೆ ಫೇಮಸ್ ಅಂತ ಹೇಳ್ತಾರೆ ಅಂತ ನೀವು ಮಾಡಿ ತಿಂದು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಅಷ್ಟು ರುಚಿಯಾಗಿ ಈ ಕುಂದ ನಮಗೆ ರೆಡಿ ಆಗುತ್ತೆ. ಎಷ್ಟು ಕಾಸ್ಟ್ಲಿ ಗೊತ್ತಾ ಫ್ರೆಂಡ್ಸ್ ಇದು.
ತುಂಬ ಕಾಸ್ಟ್ಲಿ ಇರುತ್ತೆ, ಅಷ್ಟೇ ರುಚಿಯಾಗಿ ಕೂಡ ಬರುತ್ತೆ ಫ್ರೆಂಡ್ಸ್. ನೋಡಿ, ನೀವು ಒಂದ್ಸತಿ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ನೋಡಿ, ಇವಾಗ ಆಲ್ಮೋಸ್ಟ್ ನೀರು ಕೂಡ ಕಡಿಮೆ ಆಗ್ತಾ ಇದೆ. ಫ್ರೈ ಮಾಡ್ತಾ ಮಾಡ್ತಾ ಕಲರ್ ಕೂಡ ಚೇಂಜ್ ಆಗುತ್ತೆ. ನೋಡಿ, ಕಲರ್ ಕೂಡ ಚೇಂಜ್ ಆಗಿದೆ. ಇನ್ನೂ ಸ್ವಲ್ಪ ನೀರಿದೆ ಅಲ್ವಾ, ಅದು ಕೂಡ ಹೋಗಬೇಕು. ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋತಾನೆ ಇರಬೇಕು ಫ್ರೆಂಡ್ಸ್. ಈ ಟೈಮಲ್ಲಿ ನೀವು ಉರಿನ ಜೋರಲ್ಲೇ ಇಟ್ಕೊಂಡೇ ಮಾಡ್ಕೋಬೇಕು. ಅದಕ್ಕೋಸ್ಕರ ದಪ್ಪ ತಳದ ಪಾತ್ರೆನ ತಗೊಳ್ಳಿ. ನೀವು ಮುಂಚೆನೇ ಸೀದ್ ಹೋಗೋದೇನು ಇರಲ್ಲ, ಭಯ ಬೇಡ. ನಿಧಾನಕ್ಕೆ ನೋಡಿ ಫ್ರೈ ಮಾಡ್ತಾ ಇರಬೇಕು. ನೋಡಿ, ಆಲ್ಮೋಸ್ಟ್ ನೀರು ಕೂಡ ಕಡಿಮೆ ಆಯಿತು. ನೋಡಿ, ಇಲ್ಲಿವರೆಗೂ ನಾವು ಫ್ರೈ. ಹಾಗೆ ನೀವು ಒಂದು ಅರ್ಧ ಗಂಟೆ ಟೈಮ್ ಕೊಟ್ಟು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬೆಳಗಾವಿ ಕುಂದ ಮನೆಯಲ್ಲೇ ನೀವು ಸುಲಭವಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ, ಇವಾಗ ಆಲ್ಮೋಸ್ಟು ನೀರೆಲ್ಲ ಕಡಿಮೆ ಆಗ್ತಾ ಇದೆ, ಡ್ರೈ ಆಗಿದೆ. ಇವಾಗ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ನೋಡಿ, ವಾವ್, ಸೂಪರ್ ಅಲ್ವಾ? ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದು ಸತಿ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಸೂಪರಾಗಿ ಬರುತ್ತೆ ಮಾತ್ರ. ನೋಡಿ, ವಾವ್, ಸಖತ್ತಾಗಿದೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ ಫ್ರೆಂಡ್ಸ್, ಬಾಯ್.